ವೆಯ್ಟ್ ಲಾಸ್ ಮಾಡುವವರಿಗೆ ದೋಸೆ ಮತ್ತು ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಮಾಡುತ್ತಿರುವ ದೋಸೆಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬರು ನೋಡುತ್ತಿದ್ದರೆ ಮತ್ತು ಹಾಗೆ ಕೂಡ ಬಾಜು ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನು ಇಲ್ಲಿ ಇದು ಕಡಲೆ ಹಿಟ್ಟ, ಬೇಸನ್ ಹಿಟ್ಟ ಮನೆಯಾಗ ಬೀಸ್ಕೊಂಡು ಬಂದಿದ್ದ ನೋಡ್ರಿ ಕಡಲೆಲಿಂತ. ಇದು ಗೋಧಿ ಹಿಟ್ಟ, ಇದು ರಾಗಿ ಹಿಟ್ಟ, ಆಮೇಲೆ ಇದು ಸಣ್ಣದು ರವೆ, ಬೊಂಬೆ ರವೆ ಅಂತಾರಲ್ಲ, ಚಿರೋಟೆ ರವೆ ಅಂತಾರೆ ಇದು. ಆಮೇಲೆ ಜೋಳದ ಹಿಟ್ಟ, ಇದು ಕನ್ಫರ್ಟ್ ಅಂತಂತಾರಲ್ಲ, ಮೆಂಕಿ ಜೋಳದ ಹಿಟ್ಟ. ಇಷ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಒಂದು ಬೊಗಣ್ಯಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊದಲೇ ಇದನ್ನು ಕೈಲಿಂದ ಎಲ್ಲ ಮಿಕ್ಸ್ ಮಾಡೋಣ ಅಂತ. ಮಿಕ್ಸ್ ಮಾಡಿದಾಯಿತು. ಇವಾಗ ಒಂದು ಬೊಗಣೆ ಒಳಗೆ ಮಿಕ್ಸ್ ಮಾಡ್ತೀನಿ ನೀರು ಹಾಕಿ. ಆ ಸ್ಟೀಲ್ ಬೊಗಣೆಗೆ ಸಾಲಿಲ್ಲ, ಇದೊಂದು ದೊಡ್ಡ ಬೊಗಣೆ ತೊಗೊಂಡಿರ್ತೀನಿ ಜರ್ಮನ್ದು. ಇದಕ್ಕೆ ನೀರು ಹಾಕ್ತೀನಿ ನೋಡಿ. ದೋಸೆದ ಹಿಟ್ಟಿಗೆ ಎಷ್ಟು ನೀಲ ಬೇಕಾಗುತ್ತೆ, ಅಳಿಸ್ಬೇಕಾಗುತ್ತೆ ಅಷ್ಟು ಕಲಿಸ್ಕೊಂಡ್ಬಂದ್ಬಿಟ್ಟು ರೀತಿ ಕಲಿಸ್ಕೊತಾ ಇರಬೇಕು. ನಮಗೆ ನೀರು ಹಾಕಬೇಕಾಗುತ್ತೆ ನೋಡಿ. ಒಂದು 2 ಗಂಟೆ ನೀವು ದೋಸೆ ಮಾಡಬೇಕು, ತಿನ್ನಬೇಕು ಅನ್ನಿಸ್ತಂದ್ರೆ ಅರ್ಜೆಂಟಾಗಿ ಅಂತಂದ್ರೆ ಈ ರೀತಿ ಕಲಿಸ್ಕೊಂಡು ತಿನ್ಬೋದು ನೋಡಿ ನೀವು ಕೂಡ. ಸಡನ್ನಾಗಿ ದೋಸೆ ಹಿಟ್ಟಿನ ಅಂತಂದ್ರೆ ಅದು ಹಿಟ್ಟು ರೆಡಿ ಮಾಡ್ಕೊಂಡಾಗೆ ಆಗ್ತದೆ. ಅಕ್ಕಿ ನೆನೆಯಬೇಕು, ಅದಕ್ಕೆ ಒಂದು 8 ಗಂಟೆ ನೆನೆಯಕ್ಕೆ ಇಡಬೇಕು. ಸಡನ್ನಾಗಿ ಕಾಯಸೈತಂದ್ರೆ ಒಂದು 2 ಗಂಟೆ. ಇದು ಬೆಳಗ್ಗೆ ಕಲಸಿಟ್ಟೆ ಅಂದ್ರೆ ನಾವು ಎದ್ದ ತಕ್ಷಣ ಇನ್ನೂ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿ. ಎದ್ದ ತಕ್ಷಣ ಈ ರೀತಿ ಹಿಟ್ಟು ಕಲಿಸ್ಕೊಂಡಿಟ್ಟು ನಾವು ಮಧ್ಯಾಹ್ನ ಮಕ್ಕಳು ಸ್ಕೂಲಿಂದ ಬಂದು ಬಳಕ ಮಾಡ್ಬೋದು ನೋಡಿ. ನಾವು ಇವತ್ತು ಸಂಡೇ, ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ನಮ್ಮದು 1 ಟೈಮು ಶರಣಬಸವೇಶ್ವರ ಸ್ಕೂಲ್ ಇದೆಯಲ್ಲ, ಅದು ಸೋಮವಾರ ದಿನ ಸುಟ್ಟಿ ಇರುತ್ತೆ ನಮ್ಮ ಕಡೆಗೆ. ಬೆಳಗ್ಗೆ ಅವರು ರಾಗಿ ಗಂಜಿ ಕುಡಿದು ಸ್ಕೂಲಿಗೆ ಹೋಗ್ಯಾರ. ಈಗ ಬಂದು ದೋಸೆ ಮಾಡಬೇಕಂತ ನಾನು ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಕಲಿಸ್ಕೊಂಡ್ರೂ ಭೀ ಬರಲ್ಲಾಗ್ಯದ ನೋಡ್ರಿ. ಇದು ನಾ ಕೈಲಿಂತ ಯೂಸ್ ಮಾಡಮ್ಮಂತ ಕಲ್ಸರಂತ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇಷ್ಟು ಆಯ್ತು, ಒಂದು ಚೆಕ್ಕೆ ನೀರು ಆಯ್ತು.
ಹೀಗೆ ಒಂದು 5 ನಿಮಿಷ ಆದರೂ 10 ನಿಮಿಷ ಸ್ವಲ್ಪ ಅಡಿಗೆ ಸೋಡಾ ಹಾಕ್ತೀನಿ. ಯಾಕಂದ್ರೆ ಮಾಡೋದು ಎರಡೇ ಇದ್ರೆ ಇನ್ನೂ ಗಟ್ಟಿ ಆಗ್ತದೆ. ಯಾಕೆ ಅಂತಂದ್ರೆ ಇದ್ರೊಳಗೆ ಚಿರಟೆ ರವಾದಲ್ಲ ಅದು ಸಲುವಾಗಿ. ಮತ್ತು ಮಾಡೋ ಯಾವಾಗ ಮಾಡ್ತೀವಲ್ಲ ಅವಾಗ ಮುಚ್ಕೊಂಡು ಮತ್ತು ನೀರು ಹಾಕ್ತಾ ಈಗ ಸಾಕಷ್ಟೇ. ಫ್ರೈ ಮಾಡಿದರೆ ಒಳಗಡೆನೇ ಇದರೊಳಗೆ ಹಾಕುತ್ತಾ ಇದ್ದೀನಿ ನೋಡಿ. ಎಲ್ಲ ಮಿಕ್ಸ್ ಆಯ್ತು ನೋಡಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಇದಕ್ಕೆ ಗಟ್ಟಿಗೆ ಸ್ವಲ್ಪ. ಸ್ವಲ್ಪ ಹಾಗೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ. ತೆಳ್ಳಗಾದ್ರೆ ತೆಳ್ಳಗೆ ಮಾಡ್ಕೊಬೋದು, ದಪ್ಪಾದ್ರೆ ದಪ್ಪ ಮಾಡ್ಕೊಬೋದು ನೋಡಿ. ನೀರು ದೋಸೆ ಕೂಡ ಆಗುತ್ತೆ ಇದಕ್ಕೆ. ಎಲ್ಲೆಲ್ಲಿ ಹೋಲಿರ್ತಾರೋ ಅಲ್ಲೆಲ್ಲೆಲ್ಲಿ ಎಣ್ಣೆ ಹಾಕ್ಬೇಕು ನೋಡಿ. ಇದರಲ್ಲಿ ಹತ್ತಲ ಹಂಚಿಗೆ ಹೊಂಟನ್ನು ಕಡಕ್ಕಾದ್ರೆ ಕಡಕ್ ಮಾಡ್ಕೋಬೋದು. ಇಲ್ಲ ಅಂದರೆ ತೆಳ್ಳಗಾದ್ರೆ ಆಗ್ತಾವೆ. ಸ್ವಲ್ಪ ಹೊತ್ಬಿಟ್ರೆ ತೆಳ್ಳಗೆ ಆಗ್ತಾವೆ, ಕಡಕ್ ಆಗ್ತಾವೆ. ಇಲ್ಲಾಂದ್ರೆ ಮೆತ್ತಗಿರ್ತಾವೆ ನೋಡ್ರಿ ದೋಸೆ. ಈ ರೀತಿ ಬರ್ತದೆ ನೋಡಿ. ಈ ರೀತಿನ ನೀವು ನೀರು ದೋಸೆ ಮಾಡ್ಕೋಬೋದು. ಹೋಲಿದ್ದಲ್ಲಿ ಎಣ್ಣೆನ ಹಾಕೋಬೋದು ನೋಡಿ. ಕ್ರಿಪ್ಪಿ ಆಗ್ತದೆ ನೋಡಿ. ಸ್ವಲ್ಪ ಟೈಮ್ ಇದ್ದರೆ ಈ ತಾನೇ ಹೇಳ್ಕೊಡ್ತೀನಿ ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬನ್ನಿ ನಾಷ್ಟ ಮಾಡೋಣ ಅಂತ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಬೆಳಗ್ಗೆ ಮಾಡಿದ್ರೇ ಸ್ವಲ್ಪ
ಚೆನ್ನಾಗಿ ಬರ್ತಾ ಇರಲಿಲ್ಲ. ಆಮೇಲೆ ಮಾಡಿ ಈ ರೀತಿ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.